नमस्कार, मैं हूं आपके साथ सुहानी बहुगुना। आप देख रहे हैं पल्स 24 न्यूज। हुबली गैस सिलेंडर विस्फोट मामले में एक और अय्यप्पा स्वामी मालाधारी की KMCRI अस्पताल में मौत होने के बाद मृतकों की संख्या बढ़कर 8 हो गई है। 22 दिसंबर को अच्छवा कॉलोनी में सिलेंडर ब्लास्ट में घायल 9 मालाधारियों में से 8 की मौत हो गई, जबकि 12 साल का विनायक बाराकेरा गंभीर रूप से घायल है। मरने वालों में 19 साल के संजय सावदत्ती, लिंगराज बिरनूर समेत 30 साल के शंकर चौहान, 18 साल के मंजुनाथ वाघमोड़े, 26 साल के तेजस साके, 42 साल के प्रकाश बाराकेर और 58 साल के निजलिंगप्पा बेपुरी शामिल हैं। ನಾವು ಬ್ಯಾಡಂದ್ರು ನಮ್ಮ ಅಮ್ಮಗ ದೈವ ಚಲೋ ಐತೆ ಅಂತ ಮಾಲಿ ಹಾಕೊಂತೀನಿ ಅಂದಿನ್ರಿ. ನಾವು ಬ್ಯಾಡ್ರಿ ಸಣ್ಣ ವಯಸ್ಸು ಐತೆ ಬ್ಯಾಡ ಸ್ವಾಮಿ ಅಂದಿನ್ರಿ. ನೀರ್ ರೊಕ್ಕಕ್ ಮಾಡ್ತೇನೆ ಅಜ್ಜಿ ಅಂತ ಕೇನ್ರಿ ಅವ. ಇಲ್ಪ ನಿನ್ಗೆ ಎಷ್ಟಾರು ಹೋಗಾಕ ರೊಕ್ಕ ಕೊಡ್ತೇನಿ, ರೊಕ್ಕಕ್ ಬಂದಿಲ್ಲ, ವಯಸ್ಸು ಬಲ್ಕಿ ಇಲ್ಲ ಬ್ಯಾಡ ಅಂದಂದ್ರು. ಇಲ್ಲಮ್ಮ ನಾ ಮಾಡ್ತೀನಿ, ಸೇವಾ ಮಾಡ್ತೀನಿ ಅಜ್ಜಿ, ನಾ ಏನು ಚಟ ಮಾಡುದಿಲ್ಲ ಅಂದನ್ರಿ. ಆಯ್ತಪ್ಪ ಅಂತ ನಾವು ಸುಮ್ಮನೆ ಅದಿ ಬಿಡ್ರಿ. ಆಗಿಂದ ಮತ್ತ ಒಂದ್ ತಿಂಗಳು ಪಾಲ್ಸ್ಯಾನ್ರಿ. ಅವ ತಿಂಗಳ ಮ್ಯಾಗ 10 ದಿನ ಆಗೈತ್ರಿ. ಪಾಲ್ಸಿದಕ್ಕ ಅವ ಎಲ್ಲಾ ಸಿಲಿಂಡರು ಬಂದ್ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ರಿ ನಮಗ. ಅಲ್ಲಿ ಇಷ್ಟೂರು 9 ಮಂದಿನೂ ಸಲ ಕೂಲ್ಯಾಗ ಮಕ್ಕೊಂಡಾರಿ. ಎಲ್ಲೇ ಪೂಜೆ ಇತ್ತಂತ ಪೂಜೆ ಮುಗಿಸ್ಬಂದು ಮಕ್ಕೊಂಡಾರಿ. ಮಕ್ಕೊಂಡಾಗ ಅದ ಏನು ಸಿಲಿಂಡ್ರ್ ಹೆಂಗ ಆಗಿ ಬಿದ್ದೈತೋ ಏನೋ ಗೊತ್ತಿಲ್ರಿ. ಅದು ಬಿದ್ದಿಂದ ಹೆಂಗ್ ಲಿಗಿಚಾಗೈತೆ ಅದು ಒಟ್ಟ ಬೆಂಕಿ ತಗೊಂಡ ಹೊರಗ್ ಬಂದಾರ್ರಿ ಅವ್ರು. ಯಾರು ಏನೂ ನೋಡಿಲ್ರಿ ಅದನ್ನ. ಬೆಂಕಿ ತಗೊಂಡ್ ಹೊರಗ್ ಬಂದು ತವಾ ಓಡ್ಯಾಡಿ ಎಲ್ಲಾ ಅಲ್ಲಿ ನಳ ಐತ್ರಿ, ನಳಕ್ ಬಂದು ಕುಂತು ಆಮೇಲೆ ಬೆಂಕಿ ಹಾರ್ತ್ರಿ ಅವ್ದು. ನಮಗೂ ಗೊತ್ತಿಲ್ರಿ. ನಮ್ಮ ಮಗಳು ಮನೆ ಮಕ್ಕೊಂಡಾಳ, ನಾವು ಊರಾಗಿದ್ದೀವ್ರಿ. ಆಮೇಲೆ ಅವ್ರ ಸ್ವಾಮಿಯರ್ 5 ಮಂದಿ ಬುಡಕಿದ್ದಾರು ಉಳ್ದಾರೆ. ಅವ್ರ ಸಹಾಯ ಮಾಡಿ ಒಂದ್ 4 ಮಂದಿ ಓಣ್ಯಾನ ನರಿದ್ರಂತ್ರಿ. ಅವ್ರ ತಗೊಂಡು ಅಲ್ಲಿ KMCಗ್ ಹಾಕಿದ್ರಿ. KMCಗ್ ಹಾಕಿರು ನಾವು ಬದುಕ್ತಾನಂತ ಬಾಳ ಭರವಸೆ ಮಾಡಿದ್ರಿ. ಮ್ಯಾಗನಾರು ಶಾಸಕರು ಅವ್ರು ಇವ್ರು ಬಂದು ಬಾಳ ಪೇಮೆಂಟ್ ಬಾಳ ಚಲೋ ಇದು ನೋಡಿದ್ರಿ. ಡಾಕ್ಟರ್ ಅಲ್ಲಿ ತರ್ಸಿದ್ರಿ. ಅವ್ರು ಎಲ್ಲಾ ಬದುಕು ಟೇಜು ಐತೈತೆ ಅನ್ಕೊಂತ ಬಂದ್ರು. ಬದುಕು ಟೇಜ್ ಆಗ್ಲಿಲ್ರಿ. ನಮ್ಮ ಮೊಮ್ಮಗಂದ್ರಿ. ಮೊಮ್ಮಗನ್ ದಿನ ಒಂದು ಬಂದ್ರಿ. 9 ಮಂದಿಯಾಗು 8 ಮಂದಿ ಹೋದ್ರಿ ಇವ್ರು. ನನ್ನ ಮೊಮ್ಮಗನು ಬದುಕ್ತಾನಂದ್ರ ಅವನು ಬದುಕ್ಲಿಲ್ರಿ. ನನ್ನ ಮಗಳಿಗೆ ಏನೋ ದಾರಿ ಸಿಗ್ಲಿಲ್ರಿ. ನನ್ನ ಮಗಳ ಗಂಡನೂ ತೀರ್ಕೊಂಡಾನ್ರಿ. ನನ್ನ ಮೊಮ್ಮಗ ಹೊತ್ತು ಮಾಡುವಂತವ್ನು ತೀರ್ಕೊಂಡನ್ರಿ. ಈಗ ನಾವ್ ಬೇಡ್ಕೊಳ್ಳೋದೇನ್ರಿ, ಒಂದು ಕಲಿ ಮಗಳು ಐತ್ರಿ, ಆಕಿಗೆ ಏನ್ ಮುಂಜಾರ್ ಮಾಡಿದ್ದು ರೊಕ್ಕ ಮಾಡ್ರಿ ಸರ, ನಿಮ್ ಕೈ ಮುಗಿದು ಕೇಳ್ಕೊಂತೀವ್ರಿ. ನಮ್ಮ ಮಗಳಿಗೆ ಗೌರ್ಮೆಂಟ್ ನೌಕರಿ ಇಟ್ಟು ಮಾಡ್ಕೊಡ್ರಿ ಅಪ್ಪ, ದುಡ್ಕೊಂಡ್ ತಿಂತಾಳ ಅಂತ ನಾ ಬೇಡ್ಕೊಂತೇನೆ ನೋಡ್ರಿ. ನಿಮ್ಮನ್ನ ನನ್ನ ಮೊಮ್ಮಗಂತೆ ಬರುದಿಲ್ರಿ. ನನ್ನ ಮೊಮ್ಮಗನ್ ಯಾರು ಕೊಡೋದು ಆಗುದಿಲ್ರಿ, ಕೊಡೋದನೇ ಇಲ್ರಿ. ನಂಗ ಬೇಡ್ಕೊಂಡ್ರಿ ಏನ್ ಕೊಡ್ತೀರ, ರೊಕ್ಕ ರೂಪಾಯಿ ಕೊಡ್ತೀರಿ, ನೌಕರಿ ಕೊಡ್ತೀವಿ ಅನ್ನಬಹುದು. ಅದು ಸಿಗ್ಲಾರ್ದ ನಾವ್ ಏನ್ ಬೇಡುನ್ರಿ ಅಪ್ಪ. ಇದು ಎಷ್ಟ ನಿಮ್ಮನ್ ಬೇಡ್ಕೊಳ್ಳೋದು ನೋಡ್ರಿ ಅಪ್ಪ. ನಾವು ಏನ್ ರೊಕ್ಕ ಸಹಾಯ ಮಾಡಿನಿ ಅಂತೀರ. ನನ್ನ ಮೊಮ್ಮಗಳಿಗೆ ಎಜುಕೇಶನ್ಗಾಗ್ಲಿ ನೀವು ಗೌರ್ಮೆಂಟ್ ನೌಕರಿ ಏನ್ ಮಾಡಿ ಕೊಟ್ಬಿಡ್ರಿಪ್ಪ. ದುಡ್ಕೊಂಡು ನಿಮ್ ನೆನಸ್ಕೊಂಡ್ ಖಾರ ರೊಟ್ಟಿನ ತಿಂದು ಬದುಕ್ತಾಳ್ರಿ. ಆಕಿಗೆ ಯಾವ ಆತರನೂ ಇಲ್ರಿ, ಹೊಲನೂ ಇಲ್ರಿ, ಮನೇನೂ ಇಲ್ರಿ ಅಪ್ಪ. ಈಗೂ ಬಾಡಿಗೆ ಇದ್ದಂಗ್ರ ಇದು. ಅವ್ರ ಹೆಸರು ಗಂಡನ ಹೆಸರು ಇಲ್ಲ, ಆಕಿ ಹೆಸರು ಏನೂ ಇಲ್ರಿ ಅಪ್ಪ. ಬೀದ್ಯಾಗ ನಿಂತಂಗಾಗೈತ್ರಿ. ದುಡಿ ಮಗ ನಾವು ಆದನ್ರಿ ಅಪ್ಪ. ನೀವ ಏನ ಮಾಡಿ ಅವ್ರಿಗೆ ಒಂದ್ ದಾರಿ ಹಚ್ಚ್ರಿ ಅಂತ ನಾವ್ ಇದನ್ನ ಬೇಡ್ಕೊಂತೇವ್ ನೋಡ್ರಿ ಅಪ್ಪ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳೋದು ಇಷ್ಟ ರೀ ನಾವು. ನಮ್ಮ ಹೆಸರು ಪಾರ್ವತಮ್ರಿ. ಲಿಂಗರಾಜ್ ನಮ್ಮ ಮಗ ರೀ. ಈಗ 19 ವರ್ಷ ನಡೀತಿತ್ರಿ ಅವಂಗ. ಮಾಲಿ ಹಾಕೋತೇನೆ ಬ್ಯಾಡ ಅಂದಿವ್ರಿ ನಾವ್. ನಮ್ಮವಾರ ಬ್ಯಾಡ, ಇನ್ 2 ವರ್ಷ ಬ್ಯಾಡ ಅಂದ್ರ ನಾವ ಹೋಲ್ ಬಿಡ್ಬೇ, ದೇವ್ರದ ಅವ್ನ ತಲ್ಯಾಗ ಬಂದೈತಿ ಮಾಡ್ಲಿ ಬಿಡು, ಅದ್ರಲ್ಲಿದ್ದಾರ ನಮ್ದು ಮನಿ ಉದ್ದಾರ ಆಕತ್ತ ಅಂತ ಅಂದ. ಅವಂಗ ಅಯ್ಯಪ್ಪಗ ಮನ್ಸಿಗೆ ಬಂದಿಲ್ರಿ. ಅವ್ ಏನ್ ಮಾಡ್ಬೇಕು, ಮನಿಗ್ ಆಸರಾಗಿದ್ ಮಗನ್ನ ಕಸ್ಕೊಂಡ್ಬಿಟ್ಟಾರ್ರಿ ಅವ ನಮ್ಗ. ಅವ್ ಬಾಳ ಆಸೆ ಐತ್ರಿ. ನೀನು ಹಿಂಗ್ ಕೆಲ್ಸಕ್ ಹೋಗಿ ನಮ್ಮ ಹಿಂಗ್ ಮಾಡುನು, ತಂಗಿನ ಚಂದ ಕಲ್ಸುನು, ಆಕಿನ್ ಚಂದಾಗ ಮಾಡಿಕೊಡುನು, ನೀ ಇನ್ನೊಂದ್ 2 ವರ್ಷ ಕೆಲ್ಸಕ್ ಹೋಗಿ ಆಮೇಲೆ ಬಿಟ್ಟು ಮನ್ಯಾಗ ಕುಂದ್ರ ಮಮ್ಮಿ ನಾ ಎಲ್ಲಾ ಚಂದಾಗ ಇದನ್ ಮಾಡ್ಕೊಂಡ್ ಹೋಗುನು ಅಂತ ಬಾಳ ಆಸೆ ಐತ್ರಿ ಅವಂಗ್ರಿ. ದೇವ್ರನ್ನ ಆಸೆ ಮುರಿದು ಬಿಟ್ಟಾರಿ ಅವ್ನು. ಅವ್ನ್ ಫಸ್ಟ್ PUC ಮುಗ್ದಿತ್ರಿ. ITI ಇದ್ದ ಕೌನ್ಸಿಲಿಂಗ್ ಆಯ್ತು, ಹೋಗ್ಲಿಲ್ರಿ ಅವರ್ರಿ. ನಮಗೇನ್ರಿ ಈಗ ನಾವ್ ಹೊಂಟೇವ್ BUB ಮುನ್ನೋಳಿ ಪಾಟಿಕ್ನಾಗ ಹೊಂಟೇವ್ರಿ. ನಮ್ಗ ಅಲ್ಲೇ ಇದಕ್ ಒಂದಿಟ್ಟು ಏನಾರ ಆಗೋಂಗ ನಮಗ್ ಮುಂದ ಅದ ದುಡ್ಕೊಂಡ್ ತಿನ್ಕೊಂಡ್ ಹೋಗೋಂಗ ಸ್ವಲ್ಪ ಮಾಡ್ಕೊಡ್ಬೇಕಂತ್ರಿ. ಕವಿತಾ ಬೀರ್ನೂರ್. ನಮ್ ಮನಿಗ್ ಅವನಾರಿ ಆಧಾರ ಸ್ತಂಭ ಅವನ. ಈಗ ಅವನ ಹೋಗ್ಬಿಟ್ಟಾರಿ. ನಮ್ಮ ಮನಿಗ್ ಯಾರಿದ್ದಕ್ರಿ ಈಗ, ಹೌದಲ್ರಿ?
ಇರೋಕ್ ಹೋಗ್ಬೇಕು ಮಗಳು ಅದಾಳ್ರಿ ಅಷ್ಟ. ನಮ್ಮನೆಯವ್ರಿಗೂ ಆರಾಮಿಲ್ಲ, ನನಗೂ ಆರಾಮಿಲ್ಲ. ದುಡ್ದು ಹಾಕೋರು ಅವನ ಹೇಳ್ತಿದ್ದಾರೆ ನಮ್ಗೆ, ಮಮ್ಮಿ ನೀ ಇನ್ನೊಂದು 2 ವರ್ಷ ಅಷ್ಟೇ, ನಾನು ಕೆಲ್ಸಕ್ಕೆ ಕೊಂಡು ನೀ ಕೆಲಸ ಬಿಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ದುಡ್ದು ಈಗಾದರೂ ತಂದು ಕೊಡ್ತಿದ್ದಾರೆ. ಅವ ಅಲ್ಲೇ ಅಡಿಗೆ ನೀಡಾಕಂತ ಹೋಗ್ತಿದ್ದಾರೆ. ಈಗಾದರೂ ತೊಗೊಂಬಂದು ಅವ್ನು ನಮಗೆ ಮನೆಗೆ ಕೊಡ್ತಿದ್ದಾರೆ. ಒಂದು 10 ರೂಪಾಯಿ ಹಾಳು ಮಾಡ್ತಿದ್ದಿಲ್ಲ. ಕಾಲೇಜಿಗೆ ಹೋಗ್ತಿದ್ದಾರೆ. ಸಾಲ ಸುಟ್ಟಿ ಇದ್ದಾಗ ರೀ ಅಲ್ಲಿ ನೀಡಾಕ್ ಹೋಗ್ತಿದ್ದಾರೆ. ಕ್ಯಾಂಟ್ರೀನಿಗೆ ಹೋಗ್ತಿದ್ದಾರೆ ನೀಡಾಕ. ಅದನ್ನ ತೊಗೊಂಬಂದಾರ ಅವ್ರ ಅಪ್ಪಗೆ ಏನು ಬೇಕೋ ಅದು ನಮಗೆ ಕೊಡ್ತಿದ್ದಾರೆ ಮನೆಗೆ. ಏನು ಹಾಳು ಮಾಡವಲ್ರಿ ನನ್ನ ಮಗ ರೀ. ದೇವ್ರ ಅಯ್ಯಪ್ಪ ಕರ್ಕೊಂಡ್ಬಿಟ್ಟಾರೆ. ಭಾಳ ಮೋಸ ಮಾಡಿದ್ದಾರೆ ಅಯ್ಯಪ್ಪ ನಮಗೆ. ಇದು ಫಸ್ಟ್ ಟೈಮ್ ರೀ. ಆದ್ರೆ ಸೇವೆ ಮಾಡೋಕಂತ 12 ವರ್ಷ ಆಗಿತ್ತು ರೀ ಅವ್ರ ಜೊತೆ. ಭಾಳ ಸಣ್ಣ ರೀ ನನ್ನ ಮಗ ರೀ. ಇಡೀ ಶಾಲೆಗೆ ಫಸ್ಟ್ ಬರ್ತಿದ್ದಾರೆ. ಶಶಿಕಲಾ ರೀ. ಸರ ಒಳ್ಳೆ ಮನುಷ್ಯ. ಆದ್ರೆ ಕರೋನಾ ಟೈಮ್ದಲ್ಲಿ ಕಾಯಿಪಲ್ಲೆ ಮಾರಕ್ಕೆ ಹೋಗಿದ್ದ. ಮಾರಿ ನಮ್ಗೆ ಧೈರ್ಯ ಹೇಳ್ತಿದ್ದ. ಅವ್ನ ಕನಸು ದೇಶ ಸೇವೆ ಮಾಡ್ಬೇಕು, ನಾ ನೀವಿಗೆ ಹೋಗ್ಬೇಕು ಅನ್ನೋದು ಭಾಳ ಇತ್ತು. ಎಲ್ಲರೂ ವಿಚಾರ ಮಾಡ್ತಿದ್ದ, ನೀವಿಗೆ ಹೋಗೋದು ಹೆಂಗೆ ಟ್ರೈನಿಂಗ್ ಕೊಡ್ತಾರಂತೇಳಿ ಕನಸು ಭಾಳ ಕಟ್ಕೊಂಡಿದ್ದ. ಆದ್ರೆ ನಮಗೆ ಅನ್ಯಾಯ ಹೋಗೈತಿ. ಈಗ ಇದ್ದೊಬ್ಬ ಮಗನೂ ನಮ್ಗೆ ಬಿಟ್ಟು ಹೋದ ಈಗ ಅಷ್ಟೇ. ಭಾಳ ಆಸರಾಗಿದ್ದ ಸರ್ ಕುಟುಂಬಕ್ಕೆ. ಇನ್ನೊಂದು 2 ವರ್ಷ ದುಡ್ರಿ ನೀವು, ನಾ ದುಡಿದು ಬಿಡಿಸ್ತೀನಿ. ಯಾಕಂದ್ರೆ ನನಗೂ ಸರ್ ಬ್ಯಾಕ್ ಪೇನ್ ಇದೆ. ನಾನು ಈಗ ದವಾಖಾನೆಗೆ ಅಡ್ಮಿಟ್ ಆದ್ರೆ ನನ್ನ ಜೀವನ ನಡೆಯಲ್ಲ ಅಂತ ನಾನು ಸುಮ್ಮನೆ ತಡ್ಕೊಂಡು ಹೊಂಟಿದ್ದೆ. ನನ್ನ ಮಗ ಏನಂತಾನೆ, ದುಡಿದು ಬಿಡಿಸ್ತೇನೆ, ನಾ ದುಡಿತೇನೆ, ಗೌರ್ಮೆಂಟ್ ನೌಕರಿನ ಮಾಡ್ತೇನೆ. ಅದು ಭಾಳ ಚಲೋ ಐತೆ ರೀ ಸರ. ಅಂಥವನ್ನ ನಾವು ಕಳ್ಕೊಂಡ್ಬಿಟ್ವಿ. ನಮಗೆ ಏನು ಕತ್ಲಾಗ್ಬಿಟ್ಟೈತೆ ನಮ್ಮ ಬದುಕ್ರಿಗೆ. ಭಾಳ ಶಾಣೆ ಅಂದ್ರೆ ಭಾಳ ಶಾಣೆ ಇದ್ದಾರೆ. ಸಾಯಿ ಮಟ್ಟನೂ ನಕ್ಕೊಂತ ಹೋದ. ಅವ್ರು ನೋವು ಆಕತ್ತಂತ ನಮಗೆ ಹೇಳಿಲ್ಲ ನಾವು. ದವಾಖಾನೆಗಾದ್ರು ಅಷ್ಟೇ ಎಲ್ಲರೂ ಅಷ್ಟು ನೋವು ಆಕತ್ತಂದ್ರೆ ನನ್ನ ಮಗ ನೋವು ಆಕತ್ತ. ಯಾಕೆ ತಂದೆ ತಾಯಿಗೆ ತ್ರಾಸ ಆಕತ್ತಲ್ಲ ಅಂತ ನೋವು ಆಕತ್ತ ಅಂತ ಹೇಳ್ಕೊಳ್ಳ. ತನ್ನ ನೋವು ತಾನು ನುಂಗಿ ಹೋದಾರ, ಆರಾಮ್ ನಕ್ಕೊಂತ ಹೋದಾರೆ. ಅವ ಪ್ರಕಾಶ್ ಎಲ್ಲ ತಾ ಮಾಡ್ತಿದ್ದಾರೆ. ಬಹಳ ಭಕ್ತಿರಿ. ಸಾಯಿ ಮಠ ಸರ್ ನೀವೇನ್ ಕೇಳಿದ್ರಿ ಮಾಲೆ ಹಾಕ್ನದ ಹಾಕ್ತೇನಂದಾರಿ. ಮತ್ ನಾವ್ ಇಷ್ಟು ವರ್ಷ ಚಲೋನ ಮಾಡ್ಕೊ ಚಲೋನ ಆಗಿತ್ತಲ್ರಿ ನಮಗ್ ಹಾಕು ಅಂತ ಹೇಳಿದ್ವಿ ನಾವು. ಸಾಯಿ ಮಠನ ಅಯ್ಯಪ್ಪನ ನೆನೆಸಿದ್ದಾರೆ. ಏನ್ ನೆನೆಸ್ತಿಲ್ರಿ. ನಿಮ್ಗ ಹಾಸ್ಪಿಟ್ಲ್ ನಿಮ್ಗ ಧೈರ್ಯ ಹೇಳ್ತಿದ್ರಿ. ಯಾರ್ ಬರ್ತಾರ ಡಾಕ್ಟರ್ ಬಂದ ಡಾಕ್ಟರ್ ನೀವ್ ಏನ್ ಮಾಡ್ಕಲ್ತೀರಿ, ಯಾವ ಎಲ್ಲದಿರಿ ನೋಡಾಕ್ ಯಾರು ಬಂದಾರ ಅಂದ್ರ ಅವ್ರಿಗೆ ಧೈರ್ಯ ಹೇಳ್ತಿದ್ದಾರೆ. ಆರಾಮಕ್ಕನವ್ರೆ ಬಂದವ್ರ ಅವ್ರ ಕರೆದು ಹೇಳ್ತಿದ್ದಾರೆ, ಮಮ್ಮಿ ಹೇಳ್ರಿ ನಾವು ಆರಾಮಕ್ಕಣ್ಣ ಅಬೇಡ ಅಂತ ಹೇಳಿದಂತೆ. ತಾನು ಬಿಟ್ಕೊಳ್ಳಿಲ್ಲ ಸರ್ ಒಟ್ಟ ಯಾರು. ಸರಿ. ಈ ಮಾನ್ಯ ಆದಂಥ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ತೀರ್ಕೊಂಡ್ರಲ್ಲ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಇಲ್ಲಿ ಅವರು ಏನು ಮಾಲಾಧಾರಿಗಳಿದ್ರಲ್ಲ ಮೊನ್ನೆ ತೀರ್ಕೊಂಡ್ರು, ಅದರಲ್ಲಿ ಭಾಳ ಜನ ಒಬ್ಬೊಬ್ಬರ ಮಕ್ಕಳಿದ್ದವ್ರು ಅದಾರ. ಆ ಒಬ್ಬೊಬ್ಬರ ಮಕ್ಕಳಿದ್ದವ್ರಿಗೆ ಪಾಪ ತಂದೆ ತಾಯಿಗಳಿಗೆ ಏಜ್ ಆಗಿದಾವ. ಆಮೇಲೆ ಅವ್ರಿಗೆ ಒಂದು ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಇದನ್ನೆಲ್ಲ ಇದು ಮಾಡಿ ಅವ್ರಿಗೆ ಒಂದಿಟ್ಟು ಪರಿಹಾರ ಹೆಚ್ಚಿಗೆ ಕೊಟ್ಟು ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡ್ಯಾರ. ಅವ್ರಿಗೆ ಪರಿಹಾರ ಹೆಚ್ಚಿಗೆ ಕೊಟ್ರೆ ಅವ್ರ ಕುಟುಂಬಕ್ಕೆ ಒಂದು ಅನುಕೂಲ ಆಕತಿ, ಒಳ್ಳೇದಾಕತಿ ಅಂತ ನಾವೊಂದು ಬೇಡ್ಕೊಂತೀವಿ. ಅದ್ರ ಸಂಬಂಧ ಕೆಲಸ ಬಿಟ್ರಿ, ಸಾಲಿ ಕಲಿದ್ ಬಿಟ್ಟಾರಿ. ಗೌರ್ಮೆಂಟ್ ಕೌನ್ಸಿಲಿಂಗ್ ಆಗಿತ್ರಿ. ಅಲ್ಲಿ ಬಿಡು ಮಮ್ಮಿ ಮುಂದೆ ನಾನು ಎಲ್ಲಾರ ಹೋಗ್ತೇನಿ, ಇದಾಕತ್ ಬಿಡು ಅಂತ ಅಂದ್ ಬಿಟ್ಟಿದ್ದಾರೆ. ಹುಡುಗಿ ಸಂಬಂಧ ಸಾಲಿ ಮನೆತನದ್ದೆಲ್ಲ ನಾನು ಗೋಳಾಡ್ಸಿದ್ನಲ್ರಿ. ಒಬ್ಬ ಬದುಕಿದ್ರ ಅಯ್ಯಪ್ಪ ಸ್ವಾಮಿ ಬ್ಯಾಡ್ ಬೇಡ ನಿಮ್ಮ ಮೊಮ್ಮಗನ್ರಿ ಅವ್ವಾರ ಬ್ಯಾಡ ಅಂದ್ರಿ. ಇನ್ 2 ವರ್ಷ ಬ್ಯಾಡಪ್ಪ, ನಿನ್ ವಯಸ್ಸಿಲ್ಲ, ಮಗ ವಯಸ್ಸಿಲ್ಲ, ಬ್ಯಾಡ ಅಂದ್ರ ಇಲ್ಲ ನಾ ಮಾಡ್ತೇನೆ ಅಂತಂದ್ ಮಾಡಿದಾರಿ. ಫಸ್ಟ್ ಟೈಮ್ ಏನ್ರಿ ಹಾಕೊಂಡಿದ್ದು? ಫಸ್ಟ್ ಟೈಮ್ ಬ್ಯಾಡ ಅಂದ್ರಿ. ಸಣ್ಣವದನ್ನ ಬಾಳ ಬಡ್ಕೊಂಡ್ರಿ ನಾವು. ದೇವ್ರಿಗೆ ಮನ್ಸಿಲ್ಲ ನೋಡ್ರಿ. ಅಂದ್ರೆ ಏನ್ ಮಾಡುದು, ದೇವ್ರ ನಾವ್ ದೇವ್ರ ಇದ್ದಾರ ಒಳ್ಳೇದಾಗ ನಮಗ್ರಿ. ಏನ್ ಹತ್ತಿಲ್ಲಮ್ಮ ಇಲ್ಲ ಯಾರು ಇಲ್ವೋ 2 ಕುಂದ್ರು ನೋಡ್ರಿ. ಇದೊಂದ್ ಹೆಣ್ಣು ಕಟ್ಕೊಂಡು ಕಾಲ ಹೆಂಗ ಗೊತ್ತಾಗಲ್ರಿ ನಮ್ಗ್ರಿ. ಎಲ್ಲ
ಹೆಂಗ್ ಜೀವನ ಗಳಿಬೇಕು ಹೆಂಗ್ ದುಡಿಬೇಕು ಈಗ ಏನ್ ಮಾಡುದು ಗೊತ್ತಾಗಲ್ರಿ ಸರ್ ಏನಂತ ಪರಿಸ್ಥಿತಿ ಕೆಟ್ಟದ್ದಾತ್ರ ಇದು ಬಡತನ ಹೆಂಗ ಖಾರ ರೊಟ್ಟಿ ತಿನ್ಲಕ್ಕ ಮಕ್ಳಿಗೆ ದುಡ್ಕಿಗೆ ಅಂತ ನಾವು ನಮ್ಮ ಊರಾಗ ತಿಂತಿದ್ವಿ ಅವಳು ಬಾಳ ಬಲಿಕೆ ಇತ್ತು ನಮಗ ಬದುಕ್ಲಂಗಂತೆ ಮಾಯ ಎತ್ ಸ್ವಾಮಿ ಎಲ್ಲ ನಮ್ಮನ್ನ ಜೀವನ ಹಾಳು ಮಾಡೇ ಹೋಗುದು ಬಿಟ್ಟ ಬಾಳ್ರಿ ಈಗ ಹಾಕೊಂಡ್ ಹೋಗಿಂದಂತ್ರು ಹೋಗು ಮುಂದೆ ಬರೋ ಮುಂದೆ ಇಷ್ಟ ನಕ್ಕೊಂತ ಮಾತಾಡ್ಕೊಂತ ಹೋಗುದ್ ನೋಡ್ರಿ. ದೊಡ್ಡ ಮಗ ಇದ್ದನ್ರಿ ಅವ್ನು ದೊಡ್ಡ ದೊಡ್ಡ 19 ಅವನು ದೊಡ್ಡ ಹುಡುಗಿಕ್ಕಿಂತ ಅವನು ದೊಡ್ಡ ಅವ್ರಿ. ಇಬ್ರ ಇದ್ರು ಯಾಕೆ ತಲೆ ಕೆಡ್ಸ್ಕೊಂತಿ ಬಿಡು ಮಮ್ಮಿ ನಾನು ಈಗ ಹೋದಾಕಿನಿ ಇನ್ನೊಂದ್ ವರ್ಷ ಎಲ್ಲ ಕಷ್ಟ ಆಗೋದು ಆಮ್ಯಾಗ ನೀನ್ ಆರಾಮ್ ಮನ್ಯಾಗಿರಿ ಅಂತೆ ನಾ ದುಡ್ಡು ಹಾಕ್ತೇನೆ ತಂಗಿನ ಚಂದಾಗ ಸಾಲಿ ಕಲಿಸಿ ಎಲ್ಲಾರು ಮಾಡ್ಕೊಡುನು ಯಾಕ್ಲಕ್ ಇದನ್ ಮಾಡ್ಬಿಟ್ಟರಿ ನಮಗ ಈಗ ಅಪ್ಪಾರು ತೀರ್ಕೊಂಡು 4 ವರ್ಷ ಆಗಿತ್ರಿ ಇರುದ ಅದಂತ ಗಂಡು ನಮ್ಗ ಆಸೆ ಇತ್ರಿ ಏನ್ ಮಾಡ್ಬೇಕು ದಿಕ್ಕ ಮೋಸ ಮಾಡ್ಬಿಟ್ಟರಿ ನಮಗ್ ದೇವ್ರಿ ಹೆಂಗ್ ಜೀವನ ಸಾಗ್ತದ ಹೆಂಗ್ ಮುಂದೆ ಜೀವನ ಗೊತ್ತಾಗಲ್ದು ನಮ್ಗೇನು ಅದಿನ ತೋರಲ್ದು ದೇವ್ರು ಏನ್ ಮಾಡೋದ್ರಪ್ಪ ನನ್ ಮಗನ ಕಳ್ಕೊಂಡ್ ಬಾಳ ದುಃಖದಾಗ ಕುಂತೀವಿ ನಾವು ಹೆಂಗ್ ಜೀವನ ಮಾಡ್ತಾರ ತಾಯಿಗಳು ಹೆಂಗ್ ಸಾಲಿ ಕಲಿಸ್ತಾವ ಇದ್ರ ಒಂದು ಬಲೂರಿ ಮನ್ಯಾಗ್ರಿ ಮಗ ಏನ ಯಾಕ್ಲಕ್ಕ ಮಗ ಅದನ್ನ ಎಷ್ಟೊತ್ತಾರು ಮನಿಗ್ ಬರ್ತಾನ ಅನ್ನೋದು ಒಂದಿತ್ರಿ ಈಗ ನಾವೆಲ್ಲಾ ಕಕ್ಕ ನೋಡ್ಕೊಂಡ್ ಕುಂತಂಗ ಆಗ್ಬಿಟ್ಟದ್ರಿ ಯಾರ ಅವ್ನ ವಯಸ್ಸಿನ ಬಂದ್ರಂತ್ರು ಆಗ್ಬಿಡ್ತೈತ್ರಿ ನಮಗ ಜೀವನ ಸಾಕ್ಸುದ ಬಾಳ ಕಷ್ಟ ಐತ್ರಪ್ಪ ಏನ್ ಮಾಡ್ಯಾರಂದ್ರ ಮನಿ ಮಕ್ಳು ಅಲ್ರಿ ಹೊರಗಾರ್ಗ ನಮ್ಮ ಮಕ್ಳಿಗೆ ಅಂದಂಗ ಹೊರಗಂದಾಗ ಬರಂಗಿಲ್ರಿ ನಮಗ ಸುಸ ಸಾಲಿಗೆ ತಂದ್ರೆ ಜಾಣ್ರವ ऐसी तमाम खबरों के लिए देखते रहें पाल 24 न्यूज।